ಹಲೋ ಎಲ್ರಿಗೂ ನಮಸ್ಕಾರ. ನನಗೆ ಹೊಸ ಜಾಬ್ಗೆ ಜಾಯ್ನ್ ಆಗೋಕ್ಕೆ ಸ್ವಲ್ಪ ಟೈಮ್ ಇದೆ, ಹಾಗಾಗಿ ಮನೇಲಿ ಸಿಕ್ಕಾಪಟ್ಟೆ ಚಿಲ್ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಸ್ವಲ್ಪ ಲೇಟಾಗಿ ಎದ್ದು ಆರಾಮಾಗಿ ಕೂತು ನೀರೆಲ್ಲ ಕುಡ್ದಿದ್ದಾಯಿತು. ಆ್ಯಂಡ್ ಇವತ್ತು 12 ಆಗಿರೋ ಕಾರಣ ನಾನು ಟು ಡೂ ಲಿಸ್ಟ್ ಮಾಡಿದೆ, ಹಾಗೆ ಕೆಲವೊಂದು ಟೆಕ್ನಿಕ್ಸ್ ಎಲ್ಲ ಟ್ರೈ ಮಾಡಿದ್ದಾಯಿತು. ಇವತ್ತು ಏನು ಕೆಲಸ ಮಾಡಬೇಕಂತ ಒಂದು ಕಡೆ ಬರೆದಿಟ್ಬಿಟ್ರೆ ನಮಗೆ ಮೈಂಡಲ್ಲಿ ಇಡೀ ದಿನ ಅದೇ ಓಡ್ತಿರುತ್ತೆ. ಕೆಲಸ ಮುಗಿಯೋವರೆಗೂ ಮನಸ್ಸು ಒಂಥರ ಸಮಾಧಾನ ಆಗಲ್ಲ. ಸೊ ಅದಕ್ಕೆ ಅಂತ ಎಲ್ಲನೂ ಬರೆದು ಎತ್ತಿಟ್ಟಿದ್ದಾಯಿತು. ಊಟಕ್ಕೆ ಬಂದು ಪನ್ನೀರ್ ಮತ್ತು ಪಾಲಕ್ ಹಾಕ್ಬಿಟ್ಟು ದಾಲ್ ಜೊತೆ ಒಂದು ಹೊಸದಾಗಿ ಏನೋ ಒಂದ್ಸರಿ ಟ್ರೈ ಮಾಡಿದೆ, ಸಕ್ಕದಾಗಿ ಬಂದಿತ್ತು ಗುರು. ಆ್ಯಂಡ್ ಮನೆ ಕೆಲಸ ಎಲ್ಲ ಬೇಗ ಎಲ್ಲ ಮುಗಿಸಿದಾಯಿತು. ಸ್ವಲ್ಪ ಹೇರ್ ಕೇರ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಶ್ ಕೇರ್ ಹೇರ್ ಸೆರಮ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಒನ್ ಆಫ್ ದ ಬೆಸ್ಟ್ ಹೇರ್ ಸೆರಮ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಅದಾದಮೇಲೆ ಫೇಸ್ ಎಲ್ಲ ಕ್ಲೀನ್ ಮಾಡಬೇಕಂತ ರೀಸನ್ ಆರ್ಡರ್ ಮಾಡಿದೆ. ಆ್ಯಂಡ್ ಬಾಡಿ ಲೋಷನ್ ಕೂಡ ಹೊಸದಾಗಿ ತರಿಸ್ಕೊಂಡಿದ್ದಾಯಿತು. ಆ್ಯಂಡ್ ಹೇಳ್ದಾಗೆ ಟು ಡೂ ಲಿಸ್ಟಲ್ಲಿ ಇವತ್ತು ಏನು ಬರ್ದಿದೆ ಆ ಕೆಲಸನ ಮಾಡಿ ಮುಗಿಸಿದ್ದಾಯಿತು. ಈವ್ನಿಂಗ್ ಆಯಿತು, ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ನಾನು ಕೂಡ ಎದ್ದು ಫ್ರೆಶ್ ಅಪ್ ಆಗಿ ಬಟ್ಟೆ ಎಲ್ಲ ಜೋಡಿಸ್ಬೇಕಾಗಿತ್ತು, ಎಲ್ಲನೂ ಮಾಡಿ ಮುಗಿಸಿದ್ದಾಯಿತು. ಸ್ಕಿನ್ ಕೇರ್ ತುಂಬ ಇಂಪಾರ್ಟೆಂಟು. ವಿಂಟರ್ ಆಗಿರೋ ಕಾರಣ ತುಂಬ ಮುಖ ಹೊಡೆಯುತ್ತೆ, ತುಟಿ ಕೂಡ. ಹಾಗಾಗಿ ಸ್ಕಿನ್ ಕೇರ್ ನೀಟಾಗಿ ಮಾಡಿ ಮುಗಿಸಿ ಊಟಕ್ಕೆ ಆಚೆ ಏನಾರು ತಿನ್ನೋಣ, ಪಾಸ್ತಾ ಸ್ಪೆಷಲಿ ತಿನ್ನಬೇಕು ಅನಿಸ್ತಾಯಿತಾ, ಅದನ್ನೇ ಆರ್ಡ್ರ್ ಮಾಡ್ಕೊಂಡು ತಿಂದಿದ್ದಾಯಿತು. ಆ್ಯಂಡ್ ಆ್ಯಸ್ ಯೂಶುವಲ್ ಇವತ್ತು 12 ಆಗಿರೋ ಕಾರಣ ನನ್ನ ಮ್ಯಾಜಿಕ್ ವಾಟರ್ನ ರೆಡಿ ಮಾಡಿ ಎತ್ತಿಟ್ಕೊಂಡು ಆ್ಯಂಡ್ ಟು ಡೂ ಲಿಸ್ಟ್ ಏನು ಬರ್ದಿದೆ ಅದನ್ನು ಇವತ್ತು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೆ. 10 ಔಟ್ ಆಫ್ 10 ಕೊಟ್ಟಿದ್ದಾಯಿತು. ಆ್ಯಂಡ್ ಬಿಗ್ ಬಾಸ್ನ ಲಾಸ್ಟಲ್ಲಿ ನೋಡಿ ಇದನ್ನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಬಾಯ್.